ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತ ಅಂದರೆ ಒಂದು ಜಿಮೇಲ್ ಐ ಡಿ ಕ್ರಿಯೇಟ್ ಮಾಡೋದು. ಒಂದು ಹೊಸ ಜಿಮೇಲ್ ಐ ಡಿನ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ಗೆ ನಾವು ಒಂದು ಜಿಮೇಲ್ ಐ ಡಿ ಕ್ರಿಯೇಟ್ ಮಾಡಬೇಕು ಅಂತಂದರೆ ಜಿಮೇಲ್ ಇರುತ್ತಲ್ಲ, ಜಿಮೇಲ್ ಕ್ಲಿಕ್ ಮಾಡಬೇಕು. ನಮ್ಮ ರೈಟ್ ಸೈಡಲ್ಲಿ ನಿಮ್ದೇನಾದರೂ ಹೊಸ ಫೋನ್ ಆಗಿದ್ದು ಜಿಮೇಲ್ ಐ ಡಿ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂತಂದರೆ ಇಲ್ಲಿ ರೈಟ್ ಸೈಡಲ್ಲಿ 3 ಆರೋ ಮಾರ್ಕ್ ಇರುತ್ತೆ, ಡಾಟ್ ಇರುತ್ತೆ, ಅದು ಕ್ಲಿಕ್ ಮಾಡಬೇಕು. ಇಲ್ಲ ಹಳೆ ಫೋನೇ ಅಂತಲೇ ನಿಮ್ದು ಹಳೆ ಅಕೌಂಟ್ ಇರುತ್ತಲ್ಲ ಆ ಫೋನಲ್ಲಿ, ಆ ಅಕೌಂಟ್ ಫೋಟೋ ಇರುತ್ತೆ, ಆ ಫೋಟೋ ಕ್ಲಿಕ್ ಮಾಡಿ ಇಲ್ಲಿ ಸ್ವಿಚ್ ಅಕೌಂಟ್ ಅಂತ ಇರುತ್ತಲ್ಲ, ಈ ಐಕಾನ್ ಕ್ಲಿಕ್ ಮಾಡಿದ್ರೆ ಆ್ಯಡ್ ಅನದರ್ ಅಕೌಂಟ್ ಅಂತ ಒಂದು ಇದು ಬರುತ್ತೆ ನಿಮಗೆ. ಇದು ಕ್ಲಿಕ್ ಮಾಡಿದ್ರೆ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ಓಪನ್ ಆದಮೇಲೆ ಓಪನ್ ಆಗೋಕ್ಕಿಂತ ಮುಂಚೆ ನಿಮ್ಮದು ಫಿಂಗರ್ ಪ್ರಿಂಟ್ ಆರ್ ಪಿನ್ ಕೇಳುತ್ತೆ, ಲಾಗಿನ್ ಪಿನ್ನು, ಮೊಬೈಲು ಪಾಸ್ವರ್ಡ್ ಕೇಳುತ್ತೆ. ಅದು ಹಾಕಿದ್ರೆ ಮೊಬೈಲ್ ಇದು ಓಪನ್ ಆಗುತ್ತೆ, ಒಂದು ಹೊಸ ಪೇಜು. ಇಲ್ಲಿ ಫರ್ಗೆಟ್ ಇಮೇಲ್ ಅಂತ ಇದೆಯಲ್ಲ, ಅದೇನು ಕ್ಲಿಕ್ ಮಾಡೋಕೆ ಹೋಗ್ಬೇಡಿ. ಇದೇನಕ್ಕಪ್ಪ ಯೂಸ್ ಆಗುತ್ತೆ ಅಂತ ಅಂದರೆ ನಮ್ಮದು ಹಳೆ ಜಿಮೇಲ್ ಐ ಡಿ ಇದ್ದು ಪಾಸ್ವರ್ಡ್ ಏನಾದರೂ ಮರ್ತೋಗಿದ್ರೆ ಅದು ರಿಕವರಿ ಮಾಡೋಕ್ಕೆ, ಅದು ಇನ್ನೊಂದು ವೀಡಿಯೋ ಮಾಡಾಕ್ತೀನಿ ನಾನು. ಇವಾಗ ನಾವು ಹೊಸ ಅಕೌಂಟ್ ಕ್ರಿಯೇಟ್ ಮಾಡಬೇಕು. ಇವಾಗ ಕ್ರಿಯೇಟ್ ಅಕೌಂಟ್ ಅಂತ ಕೊಡಬೇಕು. ಇಲ್ಲಿ 2 ಆಪ್ಷನ್ ಕೇಳುತ್ತೆ, ನಮ್ಮದು ಪರ್ಸ್ನಲ್ ಯೂಸ್ಗೆ ಮತ್ತು ಇಲ್ಲಾಂದರೆ ಬಿಸ್ನೆಸ್ ರಿಲೇಟೆಡ್ ಅಂತ. ಇನ್ ಕೇಸ್ ನೀವು ಬಿಸ್ನೆಸ್ ರಿಲೇಟೆಡ್ ಅಂತಂದರೆ ಅದು ಕ್ಲಿಕ್ ಮಾಡಿ, ಇಲ್ಲ ಪರ್ಸ್ನಲ್ ಯೂಸು ಅಂತಂದರೆ ಇದು ಫಸ್ಟ್ ಒಂದು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ನೆಕ್ಸ್ಟ್ ಕೊಡಬೇಕು. ಇಲ್ಲಿ ಫಸ್ಟ್ ನೇಮ್ ಆ್ಯಂಡ್ ಲಾಸ್ಟ್ ನೇಮ್ ಅಂತ ಕೇಳುತ್ತೆ. ಫಸ್ಟ್ ನೇಮು ನಿಮ್ಮ ಹೆಸರು ಮತ್ತು ಇನ್ಷಿಯಲ್ ಏನಾದರೂ ಇದೆ ಅದು ಲಾಸ್ಟ್ ನೇಮ್ ಆ ಥರ ಹಾಕಿ, ಚೆನ್ನಾಗಿರುತ್ತೆ. ನಾನು ನನ್ನ ಹೆಸ್ರು ಹಾಕ್ತೀನಿ. ನೆಕ್ಸ್ಟ್ ಹಾಕ್ಬಿಟ್ಟು ನೆಕ್ಸ್ಟ್ ಕೊಡಬೇಕು. ಹಾಕಿ ನೆಕ್ಸ್ಟ್ ಕೊಡಬೇಕು. ನೆಕ್ಸ್ಟ್ ಇಲ್ಲಿ ಮಂತ್ ಸೆಲೆಕ್ಟ್ ಮಾಡಬೇಕು, ಡೇಟ್ ಆಫ್ ಬರ್ತು, ಮಂತು, ಡೇ, ಯಾವ ಇಯರು. ಇಲ್ಲಿ ಜೆಂಡರ್, ನೀವು ಮೇಲ್ ಆಗಿದ್ರೆ ಮೇಲ್ ಕ್ಲಿಕ್ ಮಾಡಿ, ಫೀಮೇಲ್ ಆಗಿದ್ರೆ ಫೀಮೇಲ್ ಕ್ಲಿಕ್ ಮಾಡಿ. ಇದು ಫುಲ್ ಆದಮೇಲೆ ನೆಕ್ಸ್ಟ್ ಕೊಡಿ. ಇಲ್ಲಿ ಆಲ್ರೆಡಿ ನಮಗೆ ಚೂಸ್ ಒನ್ ಯುವರ್ ಜಿಮೇಲ್ ಅಡ್ರೆಸ್ ಅಂತ ಕೇಳ್ತಾ ಇದೆ. ನಮ್ಗೆ ಈ ಥರ ಬೇಕಾದ್ರೂ ಯೂಸ್ ಮಾಡ್ಕೊಬೋದು, ಇಲ್ಲ ಬೇರೆ ಥರ ಬೇಕು ಅಂತಂದರೆ ಕ್ರಿಯೇಟ್ ಯುವರ್ ಓನ್ ಜಿಮೇಲ್ ಅಡ್ರೆಸ್ ಅಂತ ಇದೆಯಲ್ಲ, ಇದು ಕ್ಲಿಕ್ ಮಾಡಿ ಇಲ್ಲಿ ಟೈಪ್ ಮಾಡ್ಬೋದು ನಮ್ಗೆ ಯಾವ ಥರ ಜಿಮೇಲ್ ಅಡ್ರೆಸ್ ಬೇಕು ಅಂತ. ಕ್ರಿಯೇಟ್ ಎ ಜಿಮೇಲ್ ಅಡ್ರೆಸ್ ನಾನು ಟೈಪ್ ಮಾಡ್ತೀನಿ. ನಾವು ಹೊಸ್ದಾಗಿ ಕ್ರಿಯೇಟ್ ಮಾಡ್ತಾ ಇರೋದು, ಹೊಸ್ದಾಗಿ ಅಂದರೆ ಹಳೆ ಅಕೌಂಟ್ ಇದ್ದಾವೆ ಬಟ್ ಈಗ ನೋಡ್ತಾನೆ ಅಂತ ಹೊಸ ಅಕೌಂಟ್ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಮತ್ತು ನಿಮ್ಗೆ ಯಾವ ಥರ ಬೇಕಾದ್ರೆ ಇದು ಮಾಡಿಬಿಟ್ಟು ಲಾಸ್ಟ್ಗೆ ನಂಬರ್ ಹಾಕಬೇಕು. ಯಾಕೆ ಅಂತಂದರೆ ಈ ಥರ ಆಲ್ಮೋಸ್ಟ್ ಜಾಸ್ತಿ ಯೂಸ್ ಆಗಿರ್ತವೆ ನೋಡಿ. ಇವಾಗ ನಾನು ಜಸ್ಟ್ ನೆಕ್ಸ್ಟ್ ಕೊಡ್ತೀನಿ. ನೆಕ್ಸ್ಟ್ ಕೊಟ್ಟರೆ ತಗೊಳಲ್ಲ ಅದು. ಯಾಕಪ್ಪ ಅಂತಂದರೆ ಈ ಥರ ಹಾಲಿ ಯಾರಾದರೂ ಯೂಸ್ ಮಾಡ್ತಾ ಇರ್ತಾರೆ, ಅಂದರೆ ಒಬ್ಬರು ಯೂಸ್ ಮಾಡ್ತಿರೋ ಜಿಮೇಲ್ ಐ ಡಿ ಇನ್ನೊಬ್ರಿಗೆ ಆಕ್ಸೆಸ್ ಬರೋಲ್ಲ. ನೋಡು, ದಟ್ ಯೂಸರ್ಸ್ ನೇಮ್ ಈಸ್ ಟೇಕನ್ ಅಂದರೆ ಆಲ್ರೆಡಿ ಈ ಜಿಮೇಲ್ ಐ ಡಿ ಒಬ್ಬರು ತಗೊಂಡವ್ರೆ, ಟ್ರೈ ಅನದರ್ ಅಂತ ಕೇಳ್ತಾ ಇದೆ. ನೆಕ್ಸ್ಟ್ ಇಲ್ಲಿ ನಾನು ಮುಂದೆ ಟೈಪ್ ಮಾಡ್ತೀನಿ ನಂಬರ್ಸ್ನು. ತಂತು. ಇವಾಗ ಪಾಸ್ವರ್ಡು ಎಲ್ಲದಕ್ಕಿಂತ ವೆರಿ ಇಂಪಾರ್ಟೆಂಟು. ಬೇಕಾದ್ರೆ ಒಂದು ಬುಕ್ಕಲ್ಲಿ ಬರೆದಿಟ್ಬಿಡ್ರಿ ಪಾಸ್ವರ್ಡ್ನ, ಏನಕ್ಕಾದ್ರು ಬೇಕಾಗುತ್ತೆ ಅಂತ. ಈ ಪಾಸ್ವರ್ಡ್ ಇಲ್ಲ ಅಂತಂದರೆ ಜಿಮೇಲ್ ಐ ಡಿ ನಿಮ್ದು ಒಂದ್ಸರಿ ಹೋಯ್ತು ಅಂದರೆ ಯಾವುದೇ ಕಾರಣಕ್ಕೂ ರಿಕವರಿ ಆಗೋಕ್ಕಾಗಲ್ಲ. ಇನ್ ಕೇಸ್ ಮೊಬೈಲ್ ನಂಬರ್ ಇರಬೇಕು, ಇಲ್ಲ ಅಂತಂದರೆ ಜಿಮೇಲ್ ಅಡ್ರೆಸ್ಸು ಮತ್ತು ಪಾಸ್ವರ್ಡ್ ಗೊತ್ತಿರಬೇಕು ನಿಮಗೆ. ಅದು ಇನ್ನೊಂದು ವೀಡಿಯೋ ಮಾಡ್ತೀನಿ, ಜಿಮೇಲ್ ಐ ಡಿ ಯಾವ ಥರ ರಿಕವರ್ ಮಾಡೋದು ಅಂತ. ಇವಾಗ ಜಸ್ಟ್ ಪಾಸ್ವರ್ಡ್ ಹಾಕೋಣ. ಪಾಸ್ವರ್ಡ್ ಟೈಪ್ ಮಾಡ್ತಾಯಿದ್ದೀನಿ ನಾನು. ಬಟ್ ಪಾಸ್ವರ್ಡ್ ಟೈಪ್ ಮಾಡಿಬಿಟ್ಟು ನೆಕ್ಸ್ಟ್ ಕೊಡಬೇಕು. ಇದು ಗೂಗಲಿಂದ ಒಂದು ಮೆಸೇಜ್ ಬರುತ್ತೆ, ಈ ಗೂಗಲ್ ಪಾಸ್ವರ್ಡ್ನ ಸೇವ್ ಮಾಡಿ ಇಟ್ಕೊತೀನಿ ಅಂತ. ನೀವು ಇಲ್ಲಿ ಸೇವ್ ಕೊಟ್ಟರೆ ಬೆಟರು.
ಮತ್ತು ಇಲ್ಲಿ ನೆಕ್ಸ್ಟ್ ಇದು ಕೇಳುತ್ತೆ ಯಾವ್ಯಾವ ಥರ ಆಕ್ಸೆಸ್ ಇರುತ್ತೆ, ಹೌ ಟು ವರ್ಕು, ಮತ್ತು ಏನಾದ್ರು ಪ್ರಾಬ್ಲಮ್ ಆದರೆ ಯಾವ ಥರ ಯೂಸ್ ಮಾಡೋದು, ಮೊಬೈಲ್ ನಂಬರ್ ಆ್ಯಡ್ ಮಾಡೋದು ಎಲ್ಲ ಇಲ್ಲೇ ನೋಡ್ತಾ ಇರುತ್ತೆ. ಇಲ್ಲಿ ನೆಕ್ಸ್ಟು ಎಸ್ ಐ ಆಮ್ ಇನ್ ಅಂತ ಕೊಡಿ. ಹೊಸ ಜಿಮೇಲ್ ಐ ಡಿ ತಿರ್ಗಾ ನೆಕ್ಸ್ಟ್ ಕೊಟ್ಟರೆ ಪ್ರಿವ್ಯೂ ಅಕೌಂಟ್ ಏನೇನಿದೆ, ಡಾಟಾ ಯಾವ ಥರ, ಪ್ರೈವಸಿ ಆ್ಯಂಡ್ ಟರ್ಮ್ಸ್ ಅಂದರೆ ಯಾವ ಥರ ಕಂಡೀಷನ್ ಇರುತ್ತೆ, ಡಾಟಾ ಪ್ರೊಸೆಸಿಂಗ್ ವೆನ್ ಯು ಯೂಸ್ ಗೂಗಲ್, ಎಲ್ಲ ಓದ್ಬಿಟ್ಟು ಅಗ್ರಿ ಕೊಡಿ. ನೆಕ್ಸ್ಟ್ ಜಿಮೇಲ್ ಐ ಡಿ ಕ್ರಿಯೇಟ್ ಆಯಿತು, ನೋಡ್ತಾ ಇರ್ಬೋದು. ಜಿಮೇಲ್ ಐ ಡಿ ಇವಾಗ ಓಪನ್ ಮಾಡ್ತೀನಿ ನಾನು ಒಳ್ಳೆ ಜಿಮೇಲ್ ಐ ಡಿನ. ಒಂದ್ಸರಿ ರಿಫ್ರೆಶ್ ಮಾಡಬೇಕು. ಹೊಸ ಜಿಮೇಲ್ ಐ ಡಿ ಬಂತು, ಹಳೆ ಜಿಮೇಲ್ ಐ ಡಿ ಫಸ್ಟ್ ಓಪನ್ ಆಯಿತು. ಇವಾಗ ನೋಡ್ತಾ ಇರ್ಬೋದು ಹೊಸ ಜಿಮೇಲ್ ಐ ಡಿ ಬಂತಿಲ್ಲಿ. ನೋಡಿದ್ರಲ್ಲ ಜಿಮೇಲ್ ಐ ಡಿನ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ. ಇನ್ನೂ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ, ರಿಪ್ಲೈ ಮಾಡ್ತೀನಿ. ಈ ವಿಡಿಯೋ ಏನಾದ್ರು ಯೂಸ್ಫುಲ್ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಗೆ, ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಇನ್ನೂ ಇದೇ ಥರ ವೀಡಿಯೋ ಬೇಕು ಅಂತಂದರೆ ಕಮೆಂಟ್ ಮಾಡಿ, ಖಂಡಿತ ವೀಡಿಯೋ ಮಾಡಿ ಹಾಕ್ತೀನಿ ಯಾವ ಥರ ವೀಡಿಯೋ ಬೇಕು ಆ ಥರ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.